ಸ್ನೇಹಿತರೆ, ಇವಾಗ ನಾವು ಇರೋದು ಶ್ರೀ ಹಾಲುಗೊಂಡ ಬಸವೇಶ್ವರ ದೇವಸ್ಥಾನ ಅಂತ. ಇದು ಸಹ ಹಳೆ ಕಾಲದ ದೇವಸ್ಥಾನ. ಸ್ವಲ್ಪ ರಿನೋವೇಷನ್ ಎಲ್ಲ ಆಗಿದೆ ಅನ್ಸುತ್ತೆ. ನೋಡ್ಕೊ, ಇದನ್ನು ಸಹ ತೋರ್ಸೋ ಪ್ರಯತ್ನ ಮಾಡ್ತೀನಿ ಬನ್ನಿ. ಈ ಕಡೆ ಉತ್ತರ ಕರ್ನಾಟಕ ಸೈಡ್ ಹೆಂಗೆ ಅಂತಂದ್ರೆ, ದೇವಸ್ಥಾನಕ್ಕೆ ಕೈ ಮುಗಿಯಕ್ ಆಗ್ಲಿಲ್ಲ ಅಂದ್ರೆ ಆನ್ ಮಾಡ್ಕೊಂಡು ಹೋಗ್ತಾರಂತ ಬೈಕರು. ಆಗ್ಲೇ ಒಬ್ರು ಹೊಡ್ಕೊಂಡು ಹೋದ್ರು. ಅದನ್ನ ಸ್ನೇಹಿತರು ಹೇಳ್ತಿದ್ದಾರೆ. ದೇಗುಲದ ಹೊರಭಾಗ ಎಲ್ಲ ಸಾಧಾರಣವಾಗಿದೆ, ಕಂಬಗಳ ಮಾದರಿಯಲ್ಲಿ ಮಾಡಿರ್ತಕ್ಕಂಥದ್ದು. ಮೇಲ್ಭಾಗದಲ್ಲಿ ಕೀರ್ತಿ ಮುಖಗಳು ಹಾಕಿರುತ್ತಾರೆ. ಇದೆಲ್ಲ ಪ್ರಣಾಳ ಟ್ಯಾಂಕ್ ಇದೆ, ಒಂದು ನೀರು ಶೇಖರಣೆ ಆಗೋದಕ್ಕೆ. ನೋಡಿ, ಅಲ್ಲೊಂದು ಧ್ವಜಸ್ತಂಭ ಇದೆ, ಅಥವಾ ಗರುಡಗಂಬ ಅಂತನಾರು ಕರಿಬಹುದು. ಈ ಕಡೆ ಗುಡಿ ಇದೆ, ಪ್ರಶಾಂತವಾಗಿದೆ ವಾತಾವರಣ ಎಲ್ಲ. ಬಸವಣ್ಣ ದೇವಸ್ಥಾನ. ಸೊ ದ್ವಾರಬಂಧದಲ್ಲಿ ಗಜಲಕ್ಷ್ಮಿ ಇದೆ, ಮತ್ತು ಇಲ್ಲೂ ಸಹ ಪಂಚಶಾಖಾ ಬಂಧವನ್ನು ನೋಡ್ಬೋದು. ಬಸವಣ್ಣನ ಗುಡಿ ತುಂಬನೇ ಅದ್ಭುತವಾದಂತಹ ಬಸವಣ್ಣ ಮೂರ್ತಿ ಇದೆ, ನೋಡ್ಬೋದು. ತುಂಬನೇ ಚೆನ್ನಾಗಿದೆ. ಶ್ರೀ ಹಾಲುಗೊಂಡ ಬಸವೇಶ್ವರ ನಮಃ. ಈ ಕಡೆ ಒಂದು ಶಿವಲಿಂಗ ಇದೆ. ದ್ವಾರಬಂಧ ಎಲ್ಲ ತುಂಬನೇ ಚೆನ್ನಾಗಿದೆ ನೋಡಿ. ಶಿವಲಿಂಗನೂ ಅದ್ಭುತವಾಗಿದೆ. ಇದು ಚಂದ್ರಶಿಲೆ ಅಂತ ಕರೀತಾರೆ. ಅದು ಹೊಸಲಿನಿಗೆ ತೋರಣ. ಅದು ಗಂಟೆ ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ ಬಸವಣ್ಣನ ಮೂರ್ತಿ. ಗಂಟೆಗಳ ಕೆತ್ತನೆಯು ತುಂಬಾನೇ ಅದ್ಭುತವಾಗಿದೆ. ಇಲ್ಲಿ ನೋಡಿ, ಗೊರಸು, ಕಾಲ್ ಗೊರಸು ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಅಲ್ಲೊಂದಿಷ್ಟು ನಾಗಶಿಲೆಗಳಿದೆ, ಧ್ವಜಸ್ತಂಭ ಇದೆ. ಈ ರೀತಿ 2005ರಲ್ಲಿ ಮಾಡಿರ್ತಕ್ಕಂಥದ್ದು. ಇದನ್ನ ನೋಡಿ, ಮುಂಭಾಗದ ನೋಟ ಈ ರೀತಿ ಉಂಟು. ತುಂಬಾನೇ ಚೆನ್ನಾಗಿದೆ. ಕೆರೆ ಇದೆ ನೋಡಿ ಆ ಕಡೆ. ಸ್ವಲ್ಪ ಕೆರೆನೂ ಸಹ ತೋರಿಸ್ತೀನಿ. ದೇಗುಲಕ್ಕೆ ದೇಣಿಗೆಯನ್ನು ಕೊಟ್ಟಿರ್ತಾರಲ್ಲ ದಾನಿಗಳು, ಅಂಥವ್ರದ್ದು ಹೆಸರು ಸಹ ಇಲ್ಲ ಹಾಕ್ಸಿದ್ದಾರೆ. ಟ್ರಸ್ಟ್ ವತಿಯಿಂದ ನಡೆಸ್ತಿದ್ದಾರೆ ಅನ್ಸುತ್ತೆ ಇದನ್ನ, ದೇಗುಲವನ್ನ. ನೋಡಿ, ಅಕ್ಕಿಗಳು ಹಾರಾಡ್ತಿದೆ. ಲಕ್ಕುಂಡಿಯ ಕೆರೆ, ಐತಿಹಾಸಿಕ ಕೆರೆ ಅಂತಲೇ ಹೇಳ್ಬೋದು. ಕೆರೆಯ ಪಕ್ಕದಲ್ಲೇ ಸುಂದರವಾದಂತಹ ದೇಗುಲಗಳು ಇರುತ್ತೆ. ಎಲ್ಲೇ ವಯಸ್ಸಾದ ಟೈಮಲ್ಲೂ ಅಷ್ಟೇ, ಹಿಂದೆನೂ ಅಷ್ಟೇ. ನೋಡಿ, ಇದು ಕೆರೆಯ ಏರಿಯಲ್ಲಿ ಹಿಂದೆ ತೂಬೆಲ್ಲ ಕಟ್ಟೋರು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ದೇವರನ್ನ ಮಾಡ್ತಾ ಇದ್ರು. ಇಲ್ಲೂ ಸಹ ಆ ರೀತಿಗೆ ಒಂದು ಶಿವಲಿಂಗ ಇದೆ. ಶಿವಲಿಂಗ ನೋಡಿ ಕಾಣ್ತಾ ಉಂಟು. ಸಾಧಾರಣವಾದಂತಹ ಕಂಬಗಳನ್ನಿಟ್ಟು ಈ ರೀತಿ ಒಂದು ಪುಟ್ಟ ಮಂಟಪವನ್ನ ಕೆರೆ ಕೋಡಿಗೆ ಹಾಕಿದ್ದಾರೆ. ಸ್ನೇಹಿತರೆ, ಇಲ್ಲಿ ಏನೋ ಒಂದು ಸ್ವಲ್ಪ ಮಂಟಪ ಆ ಥರ ಏನೋ ಇದೆ. ಕಾಂಪೌಂಡ್ ಎಲ್ಲ ಹಾಕಿ ಪಾರ್ಕ್ ಥರ ಏನೋ ಕುತ್ಕೊಳಕ್ ಮಾಡಿದ್ದಾರೆ. ಇಲ್ಲಿ ಏನಿದೆ ನೋಡೋಣ. ಇರೋದೆಲ್ಲ ಹುಡ್ಕೊಂಡು ನೋಡ್ತಾ ಉಂಟು. ಕಲ್ಯಾಣಿ ಇದೆ ಪುಟ್ಟದು ನೋಡಿ. ಈ ರೀತಿ ಒಂದು ಪುಟ್ಟದಾದಂತಹ ಕಲ್ಯಾಣಿ ಇದೆ. ಕಾಂಪೌಂಡ್ ಹಾಕಿ ಸಂರಕ್ಷಣೆ ಮಾಡಿದ್ದಾರೆ ನೋಡಿ. ಹಿಂದಿನ ಕಾಲದಲ್ಲೆಲ್ಲ ಅಲ್ಲಿ ಇಳಿಲಿಕ್ಕೆಲ್ಲ ಈ ರೀತಿ ಎಲ್ಲ ಕಲ್ಲಿನ ವ್ಯವಸ್ಥೆ ಎಲ್ಲ ಇತ್ತು ಅನ್ಸುತ್ತೆ. ಮತ್ತೆ ಆ ಕಡೆನೂ ಇದೆ ನೋಡಿ. ನೋಡಿ, ಇಲ್ಲೊಂದು ಪಾಳು ಬಿದ್ದಿರೋ ಗುಡಿ ತರ ಇದೆ, ಕಾಣ್ತಿರ್ಬೋದು ನಿಮ್ಗೆ. ಸ್ನೇಹಿತರೆ, ಇಲ್ಲೊಂದು ಪಾಳು ಬಿದ್ದಿರೋ ಗುಡಿ ನೋಡ್ಬೋದು. ಈ ರೀತಿ ಇದೆ. ಏನ್ ಸಂರಕ್ಷಣೆ ಇಲ್ಲ, ಬಳ್ಳಿಗಳೆಲ್ಲ ಮೇಲೆ ಬೆಳೆದಿದೆ. ಇದರ ಪಕ್ಕದಲ್ಲೇ ಒಂದು ಕಲ್ಯಾಣಿ ಇದೆ. ಹೆಸರೆಲ್ಲ ಏನಿದೆ ಕರೆಕ್ಟಾಗಿ ಏನ್ಬಿಟ್ಟಿಲ್ಲ, ಏನು ಮಾಹಿತಿ ಫಲಕ ಇಲ್ಲ. ನೋಡೋಣ, ಸಾಧ್ಯ ಆದ್ರೆ ಗೊತ್ತಾದ್ರೆ ನಾನು ನಿಮ್ಗೆ ಹೇಳ್ತೀನಿ. ಮಾಹಿತಿ ಫಲಕ ಮಾಡೋದಕ್ಕೆ ರೆಡಿ ಮಾಡ್ಕಲ್ಲು ನಂಗೆ ಇದನ್ನ ಸ್ಕ್ರಾಚ್ ಮಾಡಿಬಿಟ್ಟವ್ರೆ, ಏನೋ ಹಾಕಿಲ್ಲ. ಮಾಹಿತಿ ಫಲಕನ ಏನು ಅಂತ ಗೊತ್ತಾಗ್ತಿಲ್ಲ. ಈ ರೀತಿ ಉಂಟು ಲಕ್ಕುಂಡಿ. ಸ್ನೇಹಿತರೆ, ಈಗ ಊರ್ ಒಳಗಡೆನೆ ಕುಂಬೇಶ್ವರ ಗುಡಿ ಅಂತ ಇದೆಯಂತೆ. ಮ್ಯಾಪಲ್ಲಿ ಸರ್ಚ್ ಮಾಡ್ಕೊಂಡು ನೋಡಕ್ ಹೋಗ್ತಾ ಉಂಟು. ಇಲ್ಲೊಂದು ಗುಡಿ ಐತಿ. ಏನ್ ಗುಡಿ ಇದೆ ಅಂತ? ಇದು ಕುಂಬಾರೇಶ್ವರ ಗುಡಿ ಇದೆನಾ? ಕಡೆ ಐತಿ, ಇಲ್ಲೊಂದು ಗುಡಿ ಐತಿ. ಗಲ್ಲಿ ಗಲ್ಲಿಗೂ ಗುಡಿ ಇದಾವ. ಸಂರಕ್ಷಿತ ಸ್ಮಾರಕ ಅಂತ ಹಾಕ್ಯಾರ. ಈ ಕಡೆ ಕ್ಲೋಸ್ ಆಗಿರೋದ್ರಿಂದ ನಿಮ್ಗೆ ಹೊರಭಾಗದಲ್ಲಿ ಈ ತರ ತೋರಿಸ್ತಾ ಇದೀವಿ. ಇದೆ ಕುಂಬೇಶ್ವರ ಗುಡಿ ನೋಡಿ.
ಸಿಂಪಲ್ ಆಗಿ ಇರ್ತಕ್ಕಂತಹ ದೇಗುಲದ ಮುಂಭಾಗಗಳ ಮಹಿಳೆಯರ ಉಡುಪು. ಗರ್ಭಗುಡಿಯಲ್ಲಿ ಯಾವುದೇ ರೀತಿಯ ಇದಿಲ್ಲ, ಒಳಗಡೆ ಕಂಬಗಳು ಕೆತ್ತನೆ ಎಲ್ಲ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಇಷ್ಟೇ ಕಾಣ್ತಾ ಇರೋದು. ದ್ವಾರಬಂಧದಲ್ಲಿ ಒಂದು ಗಜಲಕ್ಷ್ಮಿ ಇದೆ, ಈ ಕಡೆ ಆನೆಗಳು, ಕೀರ್ತಿ ಮುಖ ಇದೆಲ್ಲ ಇದೆ ನೋಡಿ. ಯಪ್ಪ ಲಕ್ಕುಂಡಿಲಿ ಎಷ್ಟಿದೆ ಅಂತ ಅಂದ್ರೆ ನೋಡಿದ್ರೆ ಸಿಕ್ಕಾಬಿಟ್ಟೆ ದೇವಸ್ಥಾನಗಳಿದೆ. ಎತ್ತುಗಳು ನೋಡ್ರಿ ಎಷ್ಟು ಚಂದ, ಆ ಕಡೆ ಟರ್ನ್ ಆಗ್ಬಿಟ್ಟಾವ. ಚೆನ್ನಾಗಿ ಜೋಡಿ ಎತ್ತು. ಸ್ಕೂಲು. ಈ ಬೀದಿಯಲ್ಲಿ ನಮಗೆ ವಿರೂಪಾಕ್ಷ ಗುಡಿ ಸಿಗುತ್ತಂತೆ. ಸೊ ಮ್ಯಾಪ್ ನೋಡ್ಕೊಂಡು ಹೋಗ್ತಾ ಉಂಟು ಸ್ನೇಹಿತರೆ. ಲಕ್ಕುಂಡಿ ಗ್ರಾಮದ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ನೋಡಿ. ಈ ಬೀದಿ ಒಂಥರ ಚೆನ್ನಾಗಿದೆ ಸ್ನೇಹಿತರೆ, ನೋಡಿ ಎಷ್ಟು ಅಗಲವಾಗಿದೆ. ಸಣ್ಣ ರೋಡಲ್ಲಿ ಗಲ್ಲಿ ಓಡಾಡಿ ಇದು ಒಂಥರ ತುಂಬಾನೇ ಏನು ಮಾರ್ಕೆಟ್ ಬೀದಿ ಅನ್ನೋ ತರ ಇದೆ. ಅಂಗಡಿಗಳು ನೋಡಿ, ಕಲರ್ ಬಣ್ಣ ಸಕ್ಕದಾಗಿದೆ ನೋಡಿ. ಹೌದಾ, ಯಾವ ದೇವ್ರು ಅಂತ ಅಂದ್ರಿ? ಬಸವಣ್ಣ ದೇವ್ರದಾ? ಓಕೆ. ಇದ್ಯಾವುದು ಪುಟ್ಟ ಗುಡಿ ಇದೆಯಲ್ಲ ನೋಡಿ, ಇಲ್ಲೊಂದು ಐತ್ ನೋಡ್ರಿ, ಭಾಳ ಸಣ್ಣದು ಬಸವೇಶ್ವರ ಗುಡಿ. ಕೇಳ್ಕೊಂಡು ಎಕ್ಸ್ಪ್ಲೋರ್ ಮಾಡಿದ್ರೆ ಈ ರೀತಿ ಉಂಟು ಫ್ರೆಂಡ್ಸ್. ಇದನ್ನು ನೋಡ್ಕೋಬೇಕು, ಲಕ್ಕುಂಡಿದು ಚರಂಡಿನೂ ನೋಡ್ಕೊಬಿಡಿ, ತೋರಿಸ್ತಾ ಉಂಟು. ಹೊಳೆ ಹರಿತಾ ಇದೆ. ಇವಾಗ ಏನ್ ನೋಡ್ತಾ ಇದ್ರೆ ಇದು ವಿರೂಪಾಕ್ಷ ಗುಡಿ. ಹೊರಭಾಗವನ್ನ ಗಮನಿಸಿ ನೋಡಿದ್ರೆ ಜಂಗ ಭಾಗದಲ್ಲಿ ಕಂಬಗಳಿದೆ, ಮೇಲ್ಭಾಗದಲ್ಲಿ ಕೀರ್ತಿ ಮುಖಗಳು, ಗೋಪುರ ಇಲ್ಲ. ಪ್ರಾಯಶಃ ಹಿಂದೆ ಇದ್ದಿರ್ಬೋದು, ಈಗ ನಶಿಸಿದೆ ಅನ್ಸುತ್ತೆ. ಈ ರೀತಿ ಇದೆ, ಮೇಂಟೆನೆನ್ಸ್ ಇಲ್ಲ, ಹಾಗಾಗಿ ಗಿಡಗಳು ಬೆಳೆದಿದೆ. ಈ ರೀತಿ ಉಂಟು. ಆ ಕಡೆಯಿಂದ ಎಂಟ್ರೆನ್ಸ್ ಇರ್ಬೇಕು ನೋಡೋಣ. ಇದೆ ವಿರೂಪಾಕ್ಷ ಗುಡಿ ಊರ ಮಧ್ಯಭಾಗದಲ್ಲಿ ಇದೆ. ಲಕ್ಕುಂಡಿಯ ಪೂರ್ವ ಭಾಗದಲ್ಲಿ ಇರ್ತಕ್ಕಂತಹ ಈ ವಿರೂಪಾಕ್ಷ ದೇಗುಲ 11ನೇ ಶತಮಾನಕ್ಕೆ ಸೇರಿದ ಕಲ್ಯಾಣಿ ಚಾಲುಕ್ಯರ ಅದ್ಭುತವಾದಂತಹ ಕೊಡುಗೆ ಅಂತಾನೆ ಹೇಳ್ಬೋದು. ಈ ಒಂದು ದೇವಾಲಯ ನೋಡ್ಲಿಕ್ಕೆ ಗರ್ಭಗೃಹ, ಅಂತರಾಳ ಮತ್ತೆ ಗೂಢ ಮಂಟಪಗಳನ್ನ ಹೊಂದಿದ್ದು, ಇದರ ಮುಖ್ಯ ಬಾಗಿಲು ಪೂರ್ವಾಭಿಮುಖವಾಗಿದೆ. ಲಕ್ಕುಂಡಿ ಊರಿನ ಮಧ್ಯಭಾಗದಲ್ಲಿ ಇದೆ. ದೇವಾಲಯಕ್ಕೆ ಮುಂಭಾಗದಿಂದ ಒಂದು ಪ್ರವೇಶ ದ್ವಾರವನ್ನ ಸಹ ನೋಡಬಹುದು. ದೇವಸ್ಥಾನದ ಗೋಡೆಗಳು ಚಪ್ಪಟೆಯಾಗಿದೆ, ಮತ್ತೆ ಅಲ್ಲಲ್ಲಿ ಒಂದು ಭಾಗ ಕಂಪದಂತೆ ಹುಬ್ಬಿ ಮುಂದೆ ಬಂದಿರೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಿ ನೋಡ್ಬೋದು. ಇದಕ್ಕೆ ಒಂದು ತಲ ಇದೆ, ಅಂದ್ರೆ ಕೆಳಗಡೆ ಒಂದು ಪ್ಲಾಟ್ಫಾರ್ಮ್ ಮೇಲೆ ಈ ಒಂದು ದೇವಸ್ಥಾನವನ್ನ ಕಟ್ಟಿದ್ದಾರೆ. ಕೀರ್ತಿ ಮುಖ ಇದೆ. ದ್ವಾರ ಬಂದ ಏನು ಕೆತ್ತನೆ ಆಗಿಲ್ಲ, ಕೆಲಸ ಸ್ಟಾಪ್ ಆಗಿದೆ ಅನ್ಸುತ್ತೆ. ಹಂಗೆ ಸಿಂಪಲ್ ಆಗಿದೆ ನೋಡಿ. ಒಳಭಾಗಕ್ಕೆ ಹೋಗೋಣ ಬನ್ನಿ. ಇವಾಗ ಹೇಗಿದೆ ವಾವ್, ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ ನೋಡಿ. ಕಂಬಗಳಿದೆ, ದ್ವಾರ ಬಂದ ತುಂಬಾನೇ ಚೆನ್ನಾಗಿದೆ. ಗಜಲಕ್ಷ್ಮಿ ವಿಶೇಷವಾಗಿದೆ. ಒಳಗಡೆ ಶಿವಲಿಂಗ ಇದೆ. ವಿರೂಪಾಕ್ಷ ಗುಡಿ ತುಂಬಾನೇ ಅದ್ಭುತವಾಗಿದೆ ಕೆತ್ತನೆ ಅಂತ. ಒಳಭಾಗದಲ್ಲಿಯೂ ಸಹ ಪಂಚಶಾಖ ಬಂಧವನ್ನು ನೋಡ್ಬೋದು. ನವರಂಗ ಭಾಗದಲ್ಲಿ ಈ ರೀತಿ ಮಂಟಪಗಳುಂಟು ನೋಡಿ. ಅಲ್ಲಿ ಮೇಲ್ಭಾಗದಲ್ಲಿ ಕುಬ್ಜಗಣಗಳನ್ನು ಕೆತ್ತನೆ ಮಾಡಿದ್ದಾರೆ. ಮಧ್ಯಭಾಗದ ನವರಂಗದಲ್ಲಿ ತಾವರೆ ಇದೆ. ಈ ರೀತಿ ಉಂಟು. ನಂದಿ ನೋಡಿ. ಪೂಜೆ ಆಗಿದೆ ಶಿವಲಿಂಗಕ್ಕೆ. ನೋಡಿ, ಮಾರುತಿ ಗುಡಿ ಇದು. ಈ ಮಾರುತಿ ಗುಡಿ ಮೇ ಬಿ ವಿಗ್ರಹ ಎಲ್ಲ ಹಿಂದಿನ ಕಾಲದ್ದು ಅನ್ಸುತ್ತೆ. ಇತ್ತೀಚೆಗೆ ಗುಡಿಯನ್ನ ಕಟ್ಟಿದ್ದಾರೆ. ಇತ್ತೀಚಿನ ಕಲ್ಲುಗಳನ್ನು ಬಳಸಿ ಕಟ್ಟಿರೋದು ತುಂಬಾನೇ ಚೆನ್ನಾಗಿದೆ. ಇದು ಒಂಥರ ಕೋಟೆ ಬಾಗಿಲ ರೀತಿಯಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ರೀತಿ ಕಾಣುತ್ತೆ ನೋಡಿ. ದಾನ ಚಿಂತಾಮಣಿ ಅತ್ತಿಮೊಬ್ಬೆ ಮಹಾದ್ವಾರ ಲಕ್ಕುಂಡಿ. ಈ ಒಳಭಾಗದಲ್ಲಿ ಹೋದ್ರೆ ನಮ್ಗೆ ವಿರೂಪಾಕ್ಷ ಗುಡಿ, ಇನ್ನೂ ಸಾಕಷ್ಟು ಗುಡಿಗಳು, ಕುಂಬೇಶ್ವರ ಗುಡಿ, ಆ ತರದ್ದೆಲ್ಲ ಸಿಗುತ್ತೆ. ಹಳೆಯ ಕಾಲದ ಮನೆ ಕೂಡ ಇಲ್ಲೇ ನಾನು ಹೋಗಿ ನೋಡಿದ್ದು. ಕಡ್ಲೆನ ಬೆಳಿತಾರೆ ಈ ಕಡೆ ನೋಡಿ. ಟ್ರ್ಯಾಕ್ಟರ್ ಗಟ್ಲೆ ತುಂಬಿಕೊಂಡು ಹೋಗ್ತಿದ್ದಾರೆ.
ಹಾಯ್ ಮಾಡಿ ಆಂಟಿ.